ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಬದನೆಕಾಯಲ್ಲಿ ಎಣ್ಗಾಯನ್ನ ಮಾಡಿದ್ದೀವಿ. ಬಟ್ ಹೀರೆಕಾಯಲ್ಲೂ ಕೂಡ ಟೇಸ್ಟಿಯಾಗಿ ಎಣ್ಗಾಯಿನ ಹೇಗೆ ಮಾಡ್ಬೋದು ಅಂತೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ವೆರಿ ಈಸಿ. ಬದನೆಕಾಯಿ ಎಣ್ಗಾಯಿನ ಹೇಗೆ ಮಾಡ್ತೀವೋ ಅದೇ ಥರನೇ ಹೀರೆಕಾಯಿನೂ ಮಾಡ್ತೀವಿ, ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ ಏನಂದರೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ನಾನು ಇಲ್ಲಿ ಹಾಕ್ತಾ ಇಲ್ಲ ಅಷ್ಟೇ. ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ ಅಷ್ಟೇ. ಹೇಗೆ ಮಾಡೋದು ನೋಡೋಣ. ಆ್ಯಸ್ ಯೂಶ್ವಲ್ ಗೊತ್ತಿರೋ ಹಾಗೆ ಎಣ್ಗಾಯಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಶೇಂಗಾ ಕಾಳು. ಅದನ್ನ ಇವಾಗ ಹುರ್ಕೊತಾ ಇದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸ್ವಲ್ಪ ಶೇಂಗಾನ ಜಾಸ್ತಿನೇ ತೊಗೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ ಇವಾಗ. ಹುರಿದು ತೆಗ್ದಿಟ್ಕೊಂಡು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡು ಅದೇ ಹಂಚ್ ಮೇಲೆ ಸ್ವಲ್ಪ ಜೀರಿಗೆನೂ ಹುರ್ಕೊತಾ ಇದ್ದೀನಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನಾನಿಲ್ಲಿ ಏನಂದರೆ ಖಾರದ ಪೌಡ್ರನ್ನ ಹಾಕ್ತಾ ಇಲ್ಲ. ಖಾರಕ್ಕೆ ಎಷ್ಟು ಬೇಕೋ ಪೂರ್ತಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ತಾ ಇದ್ದೀನಿ ಹಾಗಾಗಿ. ಆಮೇಲೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಮಿಕ್ಸಿಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಮಿಕ್ಸಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಕರಿಬೇವಿನ ಸೊಪ್ಪು, ಆಮೇಲೆ ಸಿಪ್ಪೆ ಸುಲಿದಿಟ್ಕೊಂಡಿರುವಂಥ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿ, ಆಮೇಲೆ 1ರಿಂದ 1.5 ಇಂಚ್ ಆಗೋಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದೇ ಒಂದು ಹುಳಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ, ಒಂದು ಮೀಡಿಯಮ್ ಸೈಜಿನ ಹುಳಿ ಟೊಮೆಟೊ. ಆಮೇಲೆ ಹುರಿದಿಟ್ಕೊಂಡಿರೋಂಥದ್ದು ಏನು ಶೇಂಗಾ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಇತ್ತಲ್ಲ, ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟಾದಮೇಲೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಇದ್ದಾಗ ಮಾಡ್ಕೊಳಕ್ಕೆ ಹೋಗಬೇಡಿ, ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಾಡ್ಕೊತಾ ಇದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಜೊತೆಗೆ ಹುಚ್ಚೆಳ್ ಪುಡಿ, ಗುರೆಳ್ ಪುಡಿ ಅಂತೀವಲ್ಲ, ಗುರೆಳ್ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು. ಇದು ಆಪ್ಷನಲ್, ಧನಿಯಾ ಪೌಡ್ರ್ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಬಟ್ ನಾನು ಹಾಕ್ಕೊತೀನಿ. ಎಲ್ಲ ಅಡುಗೆಗೂ ಸ್ವಲ್ಪ ಆ್ಯಡ್ ಮಾಡ್ತಾ ಇರ್ತೀನಿ ಹಾಗಾಗಿ. ಧನಿಯಾ ಪೌಡ್ರು, ಆಮೇಲೆ ಸ್ವಲ್ಪ ಬೆಲ್ಲ, ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಬೆಲ್ಲ, ಅರಶಿನದ ಪೌಡ್ರು ಕಲರ್ಗೆ. ಆಮೇಲೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈ ಟೈಮಲ್ಲಿ ಏನಂದರೆ ಉಪ್ಪು, ಸ್ವಲ್ಪ ಬೆಲ್ಲ, ಖಾರದ್ದು ಹಸಿಮೆಣ್ಸಿನ್ಕಾಯಿ ಏನಿದೆಯಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನೀಟಾಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಹೀರೆಕಾಯಿ ನೋಡಿ 4 ಹೀರೆಕಾಯಿ ತೊಗೊಂಡಿದ್ದೀನಿ. ನೀಟಾಗೆಲ್ಲ ಸಿಪ್ಪೆ ಸುಲಿದು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಈ ಥರ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸೇಮ್ ಬದನೆಕಾಯಿ ಎಣ್ಗಾಯಿ ಮಾಡೋ ಥರನೇ 4 ಪೀಸಾಗಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇದನ್ನು ಉಪ್ಪು ನೀರಲ್ಲಿ ಹಾಕಿಡ್ಬೇಕಂತ ಏನಿಲ್ಲ, ಕಪ್ಪಾಗುತ್ತೆ ಅಂತ ಏನಿಲ್ಲ. ಇದನ್ನ ಹಾಗೆ ಮಾಡ್ಕೊಬೋದು, ಡೈರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡು ಮಾಡ್ಕೊಬೋದು. ಇವಾಗ ಮಿಕ್ಸಿ ಮಾಡಿರೋ ಐಟಮ್ ನೋಡಿ, ಅದು ಮಿಕ್ಸಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ತುಂಬ ನೀರಾಗಿ ಮಾಡ್ಕೊಂಡಿಲ್ಲ. ಇವಾಗ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದೊಂದೇ ಹೀರೆಕಾಯಿ ಒಳಗಡೆ ತುಂಬ್ತಾ ಹೋಗೋಣ. ಹೇಗೆ ಎಣ್ಗಾಯಿನ ತುಂಬ್ತಾ ಹೋಗ್ತೀವೋ ಹಾಗೆ ಸೇಮು. ಇದಕ್ಕೆ ಇನ್ನೊಂದು ಏನಂದರೆ ಮೇನ್ ಇಂಗ್ರೀಡಿಯೆಂಟು ಬೆಲ್ಲ ಹಾಕ್ಕೊತೀವಲ್ಲ, ತುಂಬ ಟೇಸ್ಟನ್ನ ಈಕ್ವಲ್ ಮಾಡಿಬಿಡುತ್ತೆ. ಈಗ ನಾವು ಏನಾದರೂ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ವಾ, ಅಥವಾ ಖಾರದ ಪೌಡ್ರ್ ಜಾಸ್ತಿ ಆಯಿತಾ, ಹುಳಿ ಜಾಸ್ತಿ ಆಯಿತಾ, ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ. ಅದೇ ಟೇಸ್ಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಈಕ್ವಲ್ ಮಾಡುತ್ತಲ್ಲ ಬೆಲ್ಲ, ಅದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದೇ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್. ಯಾಕಂದ್ರೆ ನಾನು ಬದನೆಕಾಯಿ ಎಣ್ಗಾಯಿಗೆ ಬೆಲ್ಲ ಹಾಕೋದಿಲ್ಲ, ಹೀರೆಕಾಯಿ ಎಣ್ಗಾಯಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ. ಅದೇ ಟೇಸ್ಟು ನನಗೆ ತುಂಬ ಚೆನ್ನಾಗಿ ಕೊಡ್ತು. ಮೊನ್ನೆ ಮಾಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ನಲ್ಲ, ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಮುಂಚೆ ಎಲ್ಲ ಮಾಡ್ತಿದ್ದೆ, ಬಟ್ ಸೇಮು ಬದನೆಕಾಯಿ ಎಣ್ಗಾಯಿ ಥರನೇ ಮಾಡ್ತಿದ್ದೆ. ಅಂದರೆ ರೆಡ್ ಖಾರದ ಪೌಡ್ರ್ ಹಾಕಿಬಿಟ್ಟು ಮಾಡ್ತಾಯಿದ್ದೆ. ಬಟ್ ಈ ಸಲ ಈ ಥರ ಮಾಡಿದ್ದು ಟೇಸ್ಟು ಡಿಫ್ರೆಂಟಾಗಿತ್ತು, ಹಾಗೆ ತುಂಬ ಟೇಸ್ಟಿಯಾಗಿತ್ತು. ಚಪಾತಿಗೂ ಆಗುತ್ತೆ, ರೈಸಿಗೂ ಆಗುತ್ತೆ ಆ ಥರ. ನೋಡಿ, ಪ್ರತಿಯೊಂದು ಹೀರೆಕಾಯಿನೂ ಈ ಥರ ತುಂಬಿ ಇಟ್ಕೋಬೇಕು. ಆಮೇಲೆ ನಾನಿಲ್ಲಿ ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನಂದರೆ ಹಾಗೆ ಬಾಣಲೆಯಲ್ಲೇ ಬೇಯಿಸ್ಕೋಬೋದು, ಬಟ್ ಕುಕ್ಕರಲ್ಲಿ ಜಸ್ಟ್ 1 ವಿಷಿಲ್ ಹೊಡೆದ್ರೆ ಸಾಕು, ಹಾಗಾಗಿ ಬೇಗನೆ ಬೆಂದ್ಬಿಡುತ್ತೆ. ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ತುಂಬಿಟ್ಕೊಂಡಿರೋಂಥ ಎಲ್ಲ ಹೀರೆಕಾಯಿಗಳನ್ನ ಹಾಕಿ ಜಸ್ಟ್ ಒಂದು ಫ್ರೈ ಕೊಡ್ತಾಯಿದ್ದೀನಿ. ಜಸ್ಟ್ ಎಣ್ಣೆಲಿ ಒಂದು ಸ್ವಲ್ಪ ಅದು ಫ್ರೈ ಆದರೆ ಸಾಕು, ಒಂದು 2 ಮಿನಿಟ್ಸು ಅದರಲ್ಲೇ ಎಣ್ಣೆಲೇ ಫ್ರೈ ಮಾಡಿ. ಆದರೆ ನಾನು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಏನೂ ಹಾಕ್ಕೊತಾ ಇಲ್ಲ, ನಾನು ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಇದನ್ನೇ ಡೈರೆಕ್ಟಾಗಿ ಹಾಕಿರೋದು ನಾನು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಉಳಿದಿರೋಂಥ ಏನು ಮಸಾಲೆ ಐಟಮ್ ಇದೆ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು, ಇವಾಗಲೇ ನೀರನ್ನು ನೋಡಿ ಆ್ಯಡ್ ಮಾಡ್ಕೊಂಬಿಡಿ, ಅಂದರೆ ಗ್ರೇವಿ ಬೇಕಲ್ಲ ಹಾಗಾಗಿ. ಅದು ಮಸಾಲೆ ಐಟಮ್ ಉಳಿದಿರೋದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅದನ್ನು ಇವಾಗ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಂಬಿಡಿ. ಅಂದರೆ ನಾನು ಇವಾಗ ಚಪಾತಿಗೆ, ರೈಸಿಗೆ ಎರಡೂ ಆಗೋ ಥರ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರಾಗೆ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಎಣ್ಗಾಯಿ ಸ್ವಲ್ಪ ಗಟ್ಟಿ ಬರುತ್ತೆ, ಬಟ್ ಇದು ಹೀರೆಕಾಯಿದು ಸ್ವಲ್ಪ ನಾನು ನೀರಾಗಿ ಮಾಡ್ಕೊತೀನಿ. ಯಾಕಂದರೆ ಗಟ್ಟಿ ಬಂದರೆ ಸ್ವಲ್ಪ ನಂಗೆ ಅದೇನೋ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ. ಸ್ವಲ್ಪ ಲೈಟಾಗಿ ನೀರಾಗಿದ್ದರೆ ರೈಸಿಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ. ಹಾಗಾಗಿ ನೀರನ್ನ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಫೈನಲಾಗಿ ಅದಕ್ಕೆ ಒಂದು ಸ್ವಲ್ಪ ಟೇಸ್ಟನ್ನ ನೋಡ್ಕೊಂಬಿಡಿ. ನೀರು ಉಪ್ಪು ಬೇಕಾ, ಅಥವಾ ಏನು ಇನ್ನೂ ಸ್ವಲ್ಪ ಸಪ್ಪೆ ಆಗಿದೆಯೋ, ಒಂಚೂರು ಏನಾರು ಗರಂ ಮಸಾಲೆ ಪೌಡ್ರ್ ಏನಾರು ಆ್ಯಡ್ ಮಾಡ್ತೀರೋ ಅದನ್ನ ನೋಡಿಕೊಂಡು ಈ ಟೈಮಲ್ಲಿ ಅದನ್ನ ಏನು ಬೇಕೋ ಅದನ್ನ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದೇ ವಿಷಿಲು, ಜಾಸ್ತಿ ಬೇಡ, ಒಂದೇ ವಿಷಿಲ್ ಹೊಡ್ಸಿದ್ರೆ ಸಾಕು. ಒಂದು ವಿಷಿಲ್ ಹೊಡ್ದಾಸಿ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ತುಂಬ
ಚೆನ್ನಾಗಿ ಬೆಂದಿದೆ ನೀಟಾಗೆ. ಅಂದರೆ ತುಂಬ ಮೆತ್ತಗೆ ಪಿಚಿಕ್ ಅಂತನೂ ಕೂಡ ಆಗಿಲ್ಲ. ಚೆನ್ನಾಗಿ ಬೆಂದಿದೆ ಹಾಗೆ ನೀಟಾಗೆ ಅದೊಂಥರ ಬೆಂದಿರೋದು ಮೇಲ್ಗಡೆ ಎಣ್ಣೆ ಎಲ್ಲ ತೇಲ್ತಾ ಇದೆಯಲ್ಲ, ನೀಟಾಗಿ ಬೆಂದಿದೆ ಅನ್ನೋದು ಅದರಲ್ಲೇ ಚೆನ್ನಾಗಿ ಗೊತ್ತಾಗುತ್ತೆ. ಸಖತ್ತು ಟೇಸ್ಟಿಯಾಗಿತ್ತು ಇದು ಮಾತ್ರ. ಇದೇನೋ ಒಂಥರ ಈ ರೆಸಿಪಿ ಬಂದು ಹೊಸ ಡಿಫ್ರೆಂಟಾಗಿತ್ತು ನಮ್ಮ ಮನೇಲಿ. ಯಾಕಂದರೆ ನಾನು ಯಾವತ್ತೂ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರಲಿಲ್ಲ. ಬಟ್ ಆದರೂ ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ.